ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ನಮಸ್ಕಾರ ಎಲ್ಲರಿಗೂ, ಗುರುಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಇವತ್ತು ಲಕ್ಷ್ಮೀ ಗುಡಿಗೆ ಬಂದೀವಿ ನೋಡ್ರಿ. ಇದು ದೇಸಾಯಿ ಲೇಔಟ್ನಾಗದ. ಇದಕ್ಕೆ ಸರ್ದೇಶ್ ಪಾಂಡೆ ಕಾಲೋನಿ ಅಂತಲೂ ಅಂತಾರೆ. ಇಲ್ಲಿ ಬನ್ನಿ ಮಹಾಂಕಾಳಿ ಇದ್ದಾಳ. ಹಿಂಗಾಗಿ ಈ ಲಕ್ಷ್ಮಿ ಭಾಳ ಜಾಗೃತ ಇದ್ದಾಳ್ರಿ. ತೋಟದ ಲಕ್ಷ್ಮಿ ಅಂತ ಕರಿತಾರೆ ಈಗಿನ. ಅಂದರೆ ಇದು ಮೊದಲು ತೋಟ ಇತ್ತಂತ್ರಿ, ಇವಾಗೆಲ್ಲ ಬಿಲ್ಡಿಂಗ್ಗಳಾಗ್ಯಾವ. ಇದು ಲಕ್ಷ್ಮಿ ಗುಡಿ ಫಸ್ಟ್ ಸಣ್ಣದಿತ್ತು. ಈಗ ಮನೆಗಳೆಲ್ಲ ಆಜು ಬಾಜು ಆಗಿಂದ ಚಂದಗೆ ಗುಡಿ ಕಟ್ಸ್ಯಾರ. ಆಮೇಲೆ ಜಾಗ ಭಾಳ ದೊಡ್ಡದ ರೀ, ಸ್ಪೇಸ್ ಚಂದ ಮಾಡ್ಯಾರ ಇಲ್ಲಿ. ಹಂಗಾಗಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಚಂದ ಅನಿಸ್ತದೆ. ಸಾಯಂಕಾಲ ಎಲ್ಲರೂ ವಾಕಿಂಗ್ ಬರ್ತಾರೆ. ಇಲ್ಲಿ ವಾಕಿಂಗ್ ಬಂದ್ರಂದ್ರೆ ಮಕ್ಕಳನ್ನ ಆಟ ಆಡ್ಲಿಕ್ಕೆ ಬಿಟ್ಟು ತಾವು ವಾಕ್ ಮಾಡ್ತಾರೆ. ಆಮೇಲೆ ಮನಸ್ಸಿಗೆ ಯಾವಾಗಾದ್ರೂ ಬೇಜಾರಾದಾಗ ಇಲ್ಲಿ ಬಂದು ಕೂತ್ಕೊಂಡ್ರೆ ಒಂಥರ ಸಮಾಧಾನ ಆಗ್ತದ್ರಿ. ಅಂದ್ರೆ ಸಾಯಂಕಾಲ ಟೈಮ್ನಾಗ ಚಂದ ಗಾಳಿ ಬೀಸ್ತಿರ್ತದೆ. ಹೆಣ್ಮಕ್ಳಿಗೂ ಮನೆ ಕೆಲಸ ಮಾಡಿ ಬೇಜಾರಾಗಿರ್ತದೆ. ಅವಾಗ ಮಕ್ಕಳನ್ನ ಕರ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡ್ರೆ ಏನೋ ಒಂಥರ ಮನಸ್ಸಿಗೆ ರಿಲ್ಯಾಕ್ಸ್ ಅನ್ನಿಸ್ತದೆ. ಅದಕ್ಕೋಸ್ಕರ ಎಲ್ಲ ಹೆಣ್ಮಕ್ಳು ಸಾಯಂಕಾಲ ಇಲ್ಲಿ ಬಂದು ಮಾತಾಡ್ಕೊಂಡು ಕೂಡ್ತಾರೆ. ಸ್ವಲ್ಪ ಹೊತ್ತು ವಾಕಿಂಗ್ ಮಾಡ್ತಾರೆ, ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂಡ್ತಾರೆ. ಹೆಣ್ಮಕ್ಳು ಹರಟಿ ಮಾತಂತರೂ ಇದ್ದಿದ್ದೆ ಅಲ್ರಿ, ಮತ್ತು ಅದನ್ನು ಹರಟಿ ಮಾತಾಡ್ಕೊಂಡು ಕೂಡ್ತಾರೆ. ನೋಡ್ರಿ ಎಷ್ಟು ಜನ ಈಗ ಇನ್ನೂ ಬಂದಿಲ್ಲ, ಇನ್ನೂ ಭಾಳ ಜನ ಬರ್ತಾರ್ರಿ. ಆಮೇಲೆ ನವರಾತ್ರಿ ಒಳಗೆ ಭಾರಿ ಚಂದ ಮಾಡ್ತಾರೆ. ಇಲ್ಲಿ 9 ದಿನನೂ ಏನಾದರೂ ಒಂದು ಫಂಕ್ಷನ್ ಇಟ್ಕೊಂಡಿರ್ತಾರೆ. ಆಮೇಲೆ ಹೆಣ್ಮಕ್ಳಿಗಂತೂ ಸಂಭ್ರಮನೇ ಸಂಭ್ರಮ ಅವ್ರಿ. ಅವಾಗ ನಶಿಕ್ನಾಗ 4 ಗಂಟೆಗೆ ಎದ್ದು ದೇವಿ ಯಾವ ಕಲರ್ ಸೀರೆ ಉಟ್ಕೋತು ಅಂತಿರ್ತದಲ್ರಿ. ದಿನ 9 ದಿನನೂ ಒಂದೊಂದು ಕಲರ್ ಸೀರೆ ಇರ್ತದಲ್ಲ, ಆ ಕಲರ್ ಸೀರೆ ಉಟ್ಕೊಂಡು ಬಂದು 4 ಗಂಟೆಗೇ ಇಲ್ಲಿ ಬನ್ನಿ ಮಹಾಂಕಾಳಿ ಮುಂದೆ ದೀಪ ಬೆಳಗಿ ಫೋಟೋ ಹೊಡ್ಕೊಂಡು ಸ್ಟೇಟಸ್ ಹಾಕೋದು ಅದೊಂದು ಟ್ರೆಂಡ್ ಆಗಿಬಿಟ್ಟದಲ್ರಿ ಈಗ. ಹಾಗಾಗಿ ಎಲ್ಲ ಹೆಣ್ಮಕ್ಳು ಮುತ್ತೈದೆಯರು ಸಾಲು ಹಿಡ್ದಿರ್ತದ್ರಿ ನಶಿಕ್ನಾಗ. ನವರಾತ್ರಿ ಒಳಗೆ 9 ದಿನನೂ ಲಕ್ಷ್ಮಿ ನೋಡ್ರಿ. ಸಣ್ಣಕ್ಕಿದ್ದಾಳ್ರಿ ಲಕ್ಷ್ಮಿ, ಆದ್ರೆ ಭಾರಿ ಜಾಗೃತ ಇದ್ದಾಳ್ರಿ. ಕಲ್ಲೊಳಗೆ ಒಡಮೂಡ್ಯಾಳಂತ ಭಾರಿ ಚಂದ ಕಟ್ಟ್ಯಾರ ಇದು ಗುಡಿನ. ಇಲ್ಲಿ ಒಳಗೆ ಪೂಜೆ ಮಾಡ್ಲಿಕ್ಕತ್ತಾರಲ್ರಿ. ಆ ಅಜ್ಜಿ 30 ವರ್ಷ ಆಯ್ತಂತ ನೋಡ್ರಿ ಲಕ್ಷ್ಮಿ ಪೂಜೆ ಮಾಡ್ಲಿಕ್ಕತ್ತು. ಬೆಳಗ್ಗೆ 4 ಗಂಟೆಗೆ ಬಂದಿರ್ತಾರೆ ಇವು. ನವರಾತ್ರಿ ಒಳಗಂತೂ 3 ಗಂಟೆಗೆ ಬಂದಿರ್ತಾರಂತ. ಒಂದೊಂದ್ಸಲ ಮಧ್ಯಾಹ್ನ 1 ಗಂಟೆ ತನಕ ಇರ್ತಾರೆ. ಮತ್ತು ಸಾಯಂಕಾಲ ಬಂದಿರ್ತಾರೆ. ಸಾಯಂಕಾಲ 5 ಗಂಟೆ 6 ಗಂಟೆಗೆ ಹಂಗೆ ಬಂದು ರಾತ್ರಿ 8:30 ತನಕ ಇರ್ತಾರಂತ್ರಿ. ಅವರು ಕೆಲವೊಂದು ಮಾಹಿತಿಗಳನ್ನು ಕೊಟ್ಟಾರಿ ಈ ಗುಡಿ ಬಗ್ಗೆ. ಕೇಳೋಣ ಬರ್ರಿ. ಎಷ್ಟು ವರ್ಷದ ಮಾಡ್ಲಿಕ್ಕೆ? 30 ವರ್ಷ ಆಯ್ತು ನಾವು ಮಾಡ್ಲಿಕ್ಕೆ. 30 ವರ್ಷ ಅಲ್ಲ, ಮೊದಲು ಸಣ್ಣದಿತ್ತೇನ್ರಿ? ಸಣ್ಣ ಆ ತಾಯಿಗೆ ಅಷ್ಟೇ ನಾಳಿತ್ತು. ತಾಯಿಗ ಡೆವಲಪ್ ಆಗೈತಿ. ಎಷ್ಟು ವರ್ಷ ಆಯ್ತು ಈಗ 12 ವರ್ಷ ಮ್ಯಾಗ ಆಯ್ತು ಕಟ್ಟಿಸ. ಅಂದ್ರೆ ಜಾಗೃತ ಅದಾರ. ಯಾರು ವರಲಕ್ಷ್ಮಿ ಅಂತ ಹೇಳ್ತಾರು, ತೋಟದ ಲಕ್ಷ್ಮಿ ಅಂತಂತಾರು, ಸಂತಾನ ಲಕ್ಷ್ಮಿ ಅಂತಾರು. ಏನ್ ಬನ್ನಿ ಮಹಾಂಕಾಳಿ ಅಂತವ್ರು. ಎಷ್ಟು ಆಂಧ್ರ ಪ್ರದೇಶದಿಂದ ಬಂದು ದರ್ಶನ ತಗೊಂಡು ಹೋಗ್ತಾರೆ ಇಲ್ಲಿಗೆ. ಹೌದು, ರೊಕ್ಕೆ ಬರ್ತದ ದಸರಾ ಟೈಮ್. ಬನ್ನಿ ಮಹಾಂಕಾಳಿ ಅಂದ್ರ ಒಂದ್ಸಲ ಇಂಥ ದೇವಸ್ಥಾನ ಎಲ್ಲಿ ಇಲ್ಲ ಅಂತ ಕಿಶಿಂದ ಇಲ್ಲಿ ಬಂದು ಇಳೋದು ಒಂದು ಪೂರ್ತಿ ಫುಲ್ ಒಂದು ಟ್ರಕ್ ಮಂದಿ ಬಂದಿತ್ತು. ಸತ್ತಲ್ಲಿ ಹಿಡ್ಕೊಂಡು ಮಾಡ್ತಾರೆ. ಪ್ರಸಾದ ಇಲ್ಲ, ಯಾರು ಬಂದವ್ರು ಬಾಳೆಹಣ್ಣು, ಜಿಲೇಬಿ, ಪೇಡೆ, ಯಾರು ಉಡಿ ತುಂಬೋದು ಕಾರ್ಯಕ್ರಮ, ಯಾರು ಬ್ಲೌಸ್ ಪೀಸ್ ಹಾಕಿ ಉಡಿ ತುಂಬ್ತಾರು. ಹಬ್ಬದ ದಿವಸ ಅಂತೂ ಅಷ್ಟಲ್ಲಿ ಹಿಡ್ಕೊಂಡು ಚಾಲನೆ ಬಾಳ. ಆಮೇಲೆ ಚಂಡಿ ಹೋಮ ಮಾಡ್ತಾರೆ. ಪ್ರತಿ ವರ್ಷ ಚಂಡಿ ಹೋಮ. ಈ ವರ್ಷ ಏನಾಯ್ತು, ಟ್ರಸ್ಟ್ ದಿಂದ ಹಾಕಿದ್ರು. ಟ್ರಸ್ಟ್ ಮಾಡ್ಯಾರೇನ್ರಿ? ಇಲ್ಲಿ ಮಾಡಿಸೋದು. ನಾ ತಾಯಿದಿಂದ ಮಗ ಸಲುವಾಗಿ ಮಗನಿಗೆ ಬೇಡ್ಕೊಂಡಿದ್ದು 5 ವರ್ಷ. ಆಮೇಲೆ ಮಗ ಸಲುವಾಗಿ 5 ವರ್ಷ ಚಂಡಿ ಹೋಮ. ಚಂಡಿ ಹೋಮ ನೀವೇ ಮಾಡಿರಿ ಸ್ವಂತ? ನಾನು ಮಕ್ಕಳ ಸಲುವಾಗಿ ಅವ್ರಿಗೆ ಮೆಟ್ಟ ಹಾಕಿದೆ. ಮಗ 4ನೇ ವರ್ಷಕ್ಕೆ ಬೆಳಗಾವ್ ಮನೆ. ನಿಮ್ ಮನಿ ಎಲ್ಲಿದರಿ? ಬಾಕಿ ಮನೆ. ಬುಕ್ ಓದೋದ್ ಅಭ್ಯಾಸ ಅದೆಲ್ಲ? ಏನ್ ಓದ್ತಿರ್ತೀರಿ ನೀವು? ಹರಿಮಂದಿರ್ದು ಹೇಳೋದು ಹೋಗ್ತೇನೆ. ಮರಾಠಿ ಏನ್ರಿ? ಕನ್ನಡ ಬರಂಗಿಲ್ಲ? ಕನ್ನಡ ಬರೋದಿಲ್ಲ. ಸ್ಪೆಲ್ಲಿಂಗ್ ಗೊತ್ತಾಗ್ತದೆ, ಇಷ್ಟು ಮರಾಠಿ ಗೊತ್ತೇಳಿ ಹಂಗ. ನೀವು ಓದಿದ್ದೆಲ್ಲ ಮರಾಠಿ? ನಾವು ಸಿದ್ಧಾರ್ಥ ಮತ್ತ ಇದು ಕಲಾ ಬೆಳಗಾವ್. ನೀವ್ ಹೆಂಗ್ ಶುರು ಮಾಡಿದ್ರಿ ಪೂಜೆ ಮಾಡ್ಲಿಕ್ಕೆ ಫಸ್ಟ್? ಲಕ್ಷ್ಮೀ ಪೂಜೆ ನಿಮಗೆ ಅಂತ ಹೆಂಗ್ ಬಂತು ಅಂತ?
ನಾನು ಮಗಳದು ಲಗ್ನ ಆಗ್ಲಿ ಅಂತ ಬೇಡ್ಲಕ್ ಬಂದಿದ್ದು. ಹ್ಮ್ 2 ತಿಂಗಳು ಬಂದೇ ಇದ್ದು ನಾನು. ಹ್ಮ್ ಹ್ಮ್ ಡಿಸೆಂಬರ್ದಾಗ ಮಾರ್ಗಶಿರ್ಷ ತಿಂಗಳು ಇರ್ತದಲ್ಲ, ಹ್ಮ್ ಆ ಲಕ್ಷ್ಮಿಗೆ ನೋಡು ನಾ ಎಲ್ಲಾರ್ಗಿ ಪ್ರಸನ್ನ ಆಗಿ ನೀನು ಹೊರ ಕೊಟ್ಟಿ ನನ್ನ ಮಗಳದು ಆಗ್ಲಿ ಅಂತ ಹೇಳಿ ಬಂದಿದ್ದೆ. ಹ್ಮ್ ಹ್ಮ್ ಸ್ವಲ್ಪ ಲೇಟ್ ಆಯ್ತು ನನ್ ಮಗ. ಹ್ಮ್ ಈ ತರ ಯಾಕಪ್ಪ ಅಂತ ಆಮೇಲೆ ನಮ್ಮ ಮಾಲಕರು ಅಚಾನಕ್ ಫಸ್ಟ್ ಕಣ್ಣಿಗೆ ಹಾರ್ಟ್ ಅಟ್ಯಾಕ್ ದಿಂದ ತೀರ್ಕೊಂಡ್ರು. ಆಮೇಲೆ ಫುಲ್ ಜವಾಬ್ದಾರಿ ನನ್ ಮೇಲೆ ಇತ್ತು. ಹೆಂಗ್ ಮಾಡ್ಬೇಕಪ್ಪ, ಮಾಲಕರು ಇರುವಾಗೆ ಬಂದಿದ್ದೆ ನಾನು. ಹ್ಮ್ ಮಗ ಮಾಲಕರು ಅದಾರು ನೋಡ್ತಾರೋ, ಅವಾಗ ನಮ್ಮ ಮಾಲಕರು ಏನವರು ಹೊರ ನೀವು ನೋಡು, ಹ್ಮ್ ರೊಕ್ಕ ಖರ್ಚು ನಾ ಮಾಡ್ತೀನಿ. ಅದಕ್ಕೆ ಹೊರಗಳು ಬರುದು ಆದ್ರೂ ನಿಂದಿರ್ತಿದ್ದೀನಿ. ತಾಯಿ ನಾ ಅಂದೆ, ನೋಡುವ ತಾಯಿ ಬೆನ್ನಿಗೆ ಈಗ ಸಾಸ್ಕೊಂಡ್ ಬೈ ಇದ್ದಾನ, ಅಲ್ಲಿ ಬಾಡಿಗೆ ಇದ್ದೆ, ಅಲ್ಲಿ ಹಿತ್ತಲ್ಲಿ ನಿಂತ್ಕೊಂಡೆ ಹಿಂಗ್ ಮಾಡ್ತಿದ್ದೆ. ಬೆನ್ನುಗೋಡಿಗೆ ಭಾಳ ದೂರ ಡಿಫ್ರೆನ್ಸ್ ಆಗ್ತಿತ್ತು. ಹಿಂಗ್ ಮಾಡಿ ಬೇಯ್ತಿದ್ದೆ, ಏನಮ್ಮ ನಾ ಕಲ್ತಾಗಿ ನನ್ನ ಆದ್ರೆ ತುಪ್ಪದ ದೀಪ ಹಚ್ಚಿ ಪ್ರೇಯರ್ ಮಾಡ್ಕೊಂಡು ಹೋಗ್ಬೇಕಂತ ಬಂದಿರ್ತೀನಿ. ಒಮ್ಮೆ ಪ್ರತಿಯೊಬ್ರು ಏನ್ ಮಾಡೋರು, ನೀವು ಒಂದ್ ಚರಿಗೆ ಹಾಕೋದು ನೀರು, ಇನ್ನೊಬ್ರು ಚರಿಗೆ ಹಾಕೋದು, ಕುಂಕುಮ ಹಚ್ಚೋದು, ಸಕ್ರಿ ಅಲ್ಲಿ ಪುಟಾಣಿ ಅಲ್ಲಿ ಆ ವ್ಯವಸ್ಥೆ. ಆಮೇಲೆ ಹಿಂಗಾಗನ ಒಂದ್ ದಿವ್ಸ ಹಂಗೆ ತಾಯಿ ಕಡೆ ನೋಡ್ಕೊಂಡು ಕೂತೀವಿ, ಏನಮ್ಮ ತಾಯಿ ಅಂತ. ಹುಳ ಹಿಂಗ್ ಕಡಿಲಾಕತ್ತಿದ್ದ ಅಮ್ಮ. ಹುಳ ನೋಡೋಣ ಅಲ್ಪ ಡಾಕ್ಟರ್ ನೀನು ಬಯಸ್ ಮಾಡ್ಲಾಕತ್ತಿಲ್ಲಮ್ಮ, ಇದು ಏನಂತಂದ್ರೆ ನನ್ ಕಣ್ಣಿಗೆ ಬಿಡ್ಬೇಕಾ ಅಂತ ಮನೆ ಒಂದು ಕೈ ಮಾಡಿದೆ. 2 ಚರ್ಗಿ ಅಂತ ದೊಡ್ಡ ದೊಡ್ಡ ತುಂಬ್ಕೊಂಡು ಬರ್ತಿದ್ದೆ. ನಾನು ಹಂಗೆ ಬರೋದು. ನನಗೂ ಪೂಜೆ ಹೆಂಗ್ ಮಾಡ್ಬೇಕು, ಏನ್ ಮಾಡೋದು ಏನು ನಿಜ. ಅದೇ ಸೀರೆ ತೆಗಿದು ಮುಖಕ್ಕೆ ಹಾಕೋದು, ಗಿಡಕ್ಕೆ ಹಾಕೋದು, ಪೂಜೆ ಮಾಡೋದಾಗ ಮತ್ತೆ ಅದೇ ಸೀರೆ ಹಾಕೋದು. ಈಗ ಹಂಗೆ ನಾನು ಪೂಜೆ ಮಾಡ್ಲಾಕತ್ತೆ. ಹಂಗೆ ಈಗ ಮತ್ತೇನ್ ಮಾಡೋದು, ಒಬ್ರು ಮತ್ತೆ ಸಾಯಂಕಾಲ ಬರೋರು ನೀರು ಹಾಕೋರು ಮತ್ತೆ ಕುಂಕುಮ ನೀವು ಮಾಡೋಗಿದ್ರೆ ಮತ್ತೆ ಮಾಡೋರು. ಆಮೇಲೆ ಬ್ರಾಹ್ಮಣ್ಸ್ ಹೆಣ್ಮಕ್ಳು ಬಂದು ಇದು ಮಾಡಾಗ ಇಷ್ಟೆಲ್ಲ ಪೂಜೆ ಮಾಡಿರ್ತಾರೆ, ಮತ್ತೆ ನೀರು ಹಾಕ್ತೀವಿ ಅಂತಂದ್ರು. ಆಮೇಲೆ ನಾ ಏನು ಪೂಜೆ ಮಾಡಿ ಮನೆಗೆ ಹೋಗ್ತಿದ್ದೆ. ಅವರೊಂದು 1-2 ತಾಸು ಕುಂಡ್ರಬೇಕಿಲ್ಲ, ಹಿಂದೇನು ಗಂಟೆ ಐತಿ ಮನ್ಯಾಗ. ಆವಾಗ ಇಷ್ಟು ಒಂದು ಅಕ್ಕಿ ಹಾಕಿದ್ದಿಲ್ಲ 1 ವಾರ. ಆಮೇಲೆ ಏನು ಮಾಡಿ ಕೆಲವ್ರು ಏನಾದ್ರು ಅಂತಾರೇನು, ಅನ್ನೊಂದು ಸಲ ಬರ್ತಾಳೆ ಅಭಿಮಾನ ಅಲ್ಲ, ಬೇಡಪ್ಪ ಅಂತಂದೆ. ಒಂದು ಹೆಣ್ಮಕ್ಳಂದ್ರು ಹುಡುಗಿ ತುಂಬಾ ನೀನು ಹಾಕ್ಯಾಳು, ಯಾಕೆ ಒಯ್ಯಂಗಿಲ್ಲ, ಅನ್ನ ಕುದಿಸು ಇನ್ನು ಅಮ್ಮನ ಹೆಸ್ಕೊಂಡು ಅವಾಗ ಹಾಕಿ ನೀವು ಫಸ್ಟ್ ಶುರು ಮಾಡಿದ್ ನೀವೇ ಪೂಜೆ ಮಾಡ್ಲಿಕ್ಕೆ, ಅದು ನಿಮಗೆ ಕಂಟಿನ್ಯೂ ಆಗ್ಬಿಡ್ತು. ಬರ್ತಿದ್ರು ಕೆಲವ್ರು ಏನ್ ಮಾಡ್ತಿದ್ರು, ಶುಕ್ರವಾರ ನೀರು ಹಾಕಿ ಪೂಜೆ ಮಾಡು. ಅದೇ ಅದೇ ಅದು ಅಷ್ಟೇ. ನಾನು ಶ್ರಾವಣ ತಿಂಗಳು ಬಂತಲ್ಲ, ಶ್ರಾವಣ ತಿಂಗಳು ಫುಲ್ ಒಬ್ರು ಮಾಡ್ತಿದ್ವಿ. ಆಮೇಲೆ ನಾ ಏನ್ ಮಾಡಕತ್ತೆ, ಮುಂಜಾನೆ ಪೂಜೆ ಮಾಡಿ ಹೋಗ್ತಿದ್ದೆ, ಸಾಯಂಕಾಲ ದೀಪ ಮತ್ತೆ ಓದುವ ಅಭ್ಯಾಸ. ಆಮೇಲೆ ಮಾಲಕರು ಏನ್ ಮಾಡ್ತಿದ್ರು, ತಾಯಿ ತಿದ್ದಿಲ್ಲ, ಏನಿದ್ದಿಲ್ಲ, ಏನಿದ್ದಿಲ್ಲ ಕಂಟಿನ್ಯೂ ಅಂತಿನಿಲ್ಲ. ನಾವು ಒಕ್ಕಟ್ಟು ಹೋದ್ರು ಇಲ್ಲಿ ಯಾರು ಬಂದು ಪೊಲೀಸರು ಕೇಳಿದ್ರೆ ಮಗ ಬೇಯ್ತಿದ್ದ. ಮನೆಗಳು ಅವು ಏನೂ ಇದ್ದಿದ್ದಿಲ್ಲ ಇಲ್ಲಿ, ಒಂದ್ ಮನೆ ಆಗಿದ್ದಿಲ್ಲ, ಇದು ಕಾಂಪೌಂಡ್ ಹೊಡೆದಿದ್ದಿಲ್ಲ. ಇತ್ತಷ್ಟೇ. ಫ್ಲವರ್ ಬದ್ನಿಕಾಯಿ ಬೆಳೀತಿದ್ರು, ಬೆಳಿತಿದ್ರಿ. ಅದಕ್ಕೆ ತೋಟದ ಲಕ್ಷ್ಮಿ ಅಂತ. ತೋಟದ ಲಕ್ಷ್ಮಿ ಅಂತಾರ. ಮೇನ್ ಹೆಸರು ತೋಟದ ಲಕ್ಷ್ಮಿ. ದೇಸಾಯಿ, ದೇಸಾಯಿ ಇವ್ರದ್ದು ಅದು. ದೇಸಾಯಿ ಆದ್ರೂ ದೇಸಾಯಿ ಹೆಸರೇ ಅದ, ಜೈನಾಪುರ ದೇಸಾಯಿ ಇಲ್ಲಿ ಒಟ್ಟು ಹೆಸರು. ಜೈನಾಪುರ. ನೀವು ಮಾಡ್ಲಿಕ್ಕತ್ರಿ ಈಗ ಚಾವಿನೇ ನೀವೇ ಒಯ್ತೀರಿ ಈಗ ಕಂಟಿನ್ಯೂ ನೀವೇ. ನಿಮಗೆ ಲಕ್ಷ್ಮಿ ನಾ ಅಂತೂ ಕಾಯ್ತಿ ಇರ್ತೇನೆ. ನಾ ಬಡವಿರಿ, ನನಗೇನು ಇರ್ಲಕ್ ಮನೆ ಇಲ್ಲ, ಏನೇನಿಲ್ಲ, ಬಾಡಿಗೆ ಮನೆಯಾಗ ಜೀವನ. ನಂದ ಅಭಿಪ್ರಾಯ ಏನು, ಅಮ್ಮನ ಹತ್ರ ಇರ್ಬೇಕು, ಎಷ್ಟು ಅಕ್ಕಿ ಇರ್ತೀನಲ್ಲ ನೀನು ಸಾನ್ನಿಧ್ಯ ಇರ್ಬೇಕು. 2 ಟೈಮ್ ಕಂಟಿನ್ಯೂ ಬಂದಿರ್ತೀರಿ ನೀವು. ಅದೇ ನೋಡ್ತೀನಲ್ಲ. ಶುಕ್ರವಾರ 1 ಗಂಟೆ ತಗೊಂಬತ್ತೀನಿ, ಮಧ್ಯಾಹ್ನ 1 ಗಂಟೆ ತನಕ ಇರ್ತೀರಿ. ಬೆಳಗ್ಗೆ ನಶಕ್ನಾಗ 5 ಗಂಟೆಗೆ ಬಂದಂದ್ರೆ ಸ್ವಲ್ಪ ನಾಷ್ಟ ಗುಳಿಗೆ ಅದು ಇರ್ತಾವಂತ ನಾಷ್ಟ ಮಾಡಿಬಿಡ್ತೀನಿ. ಆಮೇಲೆ 1 ಗಂಟೆ ನೀವು ಒಬ್ಬರೇ ಇರ್ತೀರ ಮನೆ? ಇಲ್ಲ, ಮಗಳ ಮನೆ ಆಗೋದಿಲ್ಲ. ನಾನು ಮಗಳ ಮನೆ, ಮಗಳ ಅಮ್ಮಗೆ ಹೆಂಗೆ ಹೋಗ್ಬೇಕು ಬಿಡ್ತಾಳೆ. ನಾ ಅಮ್ಮನ ಸಲುವಾಗದೀನಿ, ನಾ ಇರ್ತೀನಿ ಬಾಡಿಗೆ ಮನ್ಯಾಗ. ಆದ್ರೂ ಮಗಳು ಏನಂತಾಳು, ಈ ವಯಸ್ಸಾಗಿತ್ತು, ನಿನ್ ಬಿಟ್ಟು ಇರ್ಲಕ್ ಬೇಡ. ಇದೇ ಊರಿಗೆ ಕೊಟ್ರೇನು ಮಗಳಿಗೆ? ಮಗಳಿಗೆ
ಮಣಿಪಾಲಕ್ಕೆ ಕೊಟ್ಟಿನಿ. ಅವ್ರ ಮಾಲಕ್ಕೆ ಸೊಲ್ಲಪುರಕ್ಕೆ ಉಡುಪಿ ದಾಟಿ ಹೊಲ ಮನೆ ಹಾಕಿ. ಸಂಪೂರ್ಣ ಲಕ್ಷ್ಮಿ ಜವಾಬ್ದಾರಿ ನಿಮಗೆ ಆಗ್ಯದ ಈಗ. ಆ ದೇವಿಗೊಂದು ಬರ್ತದ್ದು ಭಾರಿ ಅನುಕೂಲ ರೀ. ಏನು ಅವರು ಬೇಡ್ಕೊಂಡು ಹೋಗಿರ್ತಾರೋ ಅದು ಸಕ್ಸಸ್. ಯಾರಿಗೆ ಹಿಂಗ ಬರ ಆಗಿಲ್ಲ, ಹಿಂಗ ಹೋಗಿಲ್ಲ, ಹಿಂಗ ಆಗಿಲ್ಲ. ಎಲ್ಲರೂ ಮನಸ್ಸವ ಲೇಟ್ ಆಗ್ಬೋದು ಕೆಲವ್ರಿಗೆ. ಆಕೆ ಎಷ್ಟು ಸೇವಾ ತಗೋತಾಳೆ ನಮ್ಮ ಗೊತ್ತಿಲ್ಲ. ನಾನೇನು ಸ್ವಂತ ನನ್ನ ಮಗಳ ಲಗ್ನ ಆಗ್ಬೇಕಾದ್ರೆ ನಾ ಬಡಿಯೋದಿನಿ. ನಿನ್ನ ಕಾಯಿ ಹೊಡಿಲಕ್ಕ ಒಂದು ನನಗೆ ಶಕ್ತಿ ಇಲ್ಲ. ಒಂದು ಕಾಯಿ ಹೊಡಿದ ಶಕ್ತಿ ನನ್ನ ಬಳಿ ಇದ್ದಿದ್ದಿಲ್ಲ. ಈಗ 10 ಕಾಯಿ ಹೊಡಿದ ಶಕ್ತಿ ಅದ. ಅದೇ ಲಕ್ಷ್ಮಿ 10 100 ಹೊಡಿಬೋದು. ದೇವಿ ಅಷ್ಟು ಆನಂದ ಇಲ್ಲ ನಾಗಿಲ್ಲ. ನನಗೇನು ಪಗಾರ ಇಲ್ಲ, ಏನಿಲ್ಲ. ಖರೆ ಪೆನ್ಷನ್ ಅದ ನನಗೆ. ಲಕ್ಷ್ಮಿ ಪೂಜೆ ಮಾಡಿದ ಪಗಾರ ಅದೇನು ಕೊಡಂಗಿಲ್ಲ. ನೀವು ಸೇವಾ ಅಂತ ಮಾಡ್ತೀರಿ. ಸೇವಾ ಅಂತ ಮತ್ತೆ ನಾ ಸಾಹಿತ್ಯಕ ನನ್ನ ಪಗಾರ ಬೇಡ ಅಂತೇಳಿ ಅವ್ರು ಕೊಡ್ತೀವಂದ್ರು ನೀವು ಬೇಡ ಅಂತೀರಿ. ಬೇಡ, ನಾನು ಪಗಾರ ತೊಗೊಂಡು ಮಾಡಂಗಿಲ್ಲ. ನಾ ಬಡವದಿನ ನಿನ್ನ ಕೊಡ್ಬೇಕಾದ್ರೆ ರೇಟ್ ನನ್ನ ಬಳಿ ಏನೂ ಇಲ್ಲ. ಇದು ಇಷ್ಟ ಐತಿ ನೀಂತ. ಅದೇ ನೀವು ಯಾವಾಗ್ಲೂ ಬಂದ್ರ ತೀರ್ಥ ಕೊಡ್ತೀರಿ, ಇಲ್ಲಾಂದ್ರೆ ಬುಕ್ ಓದ್ಸ್ಕೋತ ಕೊಡ್ತೀರಿ. ಅಷ್ಟೇ ಅಷ್ಟೇ. ಇದು ನನಗೆ ಒಂದು ಚಂದ ಅದ. ಎಷ್ಟು ವರ್ಷದಿಂದ ಅದ ಹವ್ಯಾಸ ಇದು ಬುಕ್ ಓದು? ಇದು ನಂದೇನು ಭಕ್ತರು ಏನೋ ಅವರಿಗೆ ತೊಂದರೆ ಇತ್ತು, ಏನು ಹೇಳೋದಿತ್ತು, ಮಾರ್ಗದರ್ಶನ ತೋರಿಸ್ತೀನಿ.